ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪಡವಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ಅಥವಾ ಪಡವಲಕಾಯಿ ಕೂಟ್. ನಿಮ್ಮ ಕಡೆ ಇದನ್ನ ಏನಂತಾರೆ? ನಾವು ಪಡವಲಕಾಯಿ, ಪಟ್ಲಕಾಯಿ, ಮತ್ತೆ ಕೆಲವರು ಹಡ್ಲಕಾಯಿ ಅಂತಲೂ ಅಂತಾರೆ. ನಿಮ್ಮ ಕಡೆ ಏನಂತೀರಾ? ನಾನು ಇದನ್ನ ಫಸ್ಟು ಚೆನ್ನಾಗಿ ಸಿಪ್ಪೆನ ತಗೊಂಡಿದ್ದೀನಿ. ತುಂಬ ತೆಳುವಾಗಿರುತ್ತೆ. ಚಾಕು ತಗೊಂಡು ಸುಮ್ಮನೆ ಮೇಲಿನ ಪದ್ರನ ತಗೊಂಡು ಕಟ್ ಮಾಡ್ಕೊಂಡು ಒಳಗಡೆ ಬೀಜ ತೆಗಿಬೇಕು. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುಂಬ ಫ್ರೆಶ್ ಇದೆ. ಇವತ್ತಾನೇ ಕಟ್ ಮಾಡ್ಕೊಂಡ್ ಬಂದಿರೋದು ಗಿಡದಿಂದ. ತುಂಬಾನೇ ಫ್ರೆಶ್ ಇದೆ, ಮತ್ತೆ ಅದ್ರ ಘಾಟು ವಾಸನೆನೂ ಸಹ ಇದೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಪೀಸ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಇರೋ ಬೀಜನ ತೆಗೆದು ನೋಡಿ, ಈ ಥರ ತುಂಬ ತೆಳುವಾಗಿ ಸ್ವಲ್ಪ ಉದ್ದ ಉದ್ದ ಬರೋಂಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಉದ್ದ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಕಮಟು ವಾಸನೆ ಹೋಗ್ಬೇಕಲ್ಲ, ಹಂಗಾಗಿ ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ. ಸ್ವಲ್ಪ ಅದು ಚಿಕ್ಕದಾಗಿದೆ, ತುಂಬ ಖಾರ ಇದೆ, ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ ನೋಡಿ, ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ರಂಬೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಅಷ್ಟೇ ಫ್ರೆಂಡ್ಸ್, ತುಂಬಾ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ನಾನು ಟೊಮಾಟೋನ ಹಾಕ್ಕೊಂಡಿದ್ದೀನಿ, ಒಂದು ಟೊಮಾಟೊ, ಅದನ್ನು ಸಹ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬಿಸಿಗೆ ಚೆನ್ನಾಗಿ ಬೆಂದೋಯ್ತು ನೋಡಿ, ಹಿಂಗೆ ಬೇಗ ಬಾಡೋಯ್ತು. ಟೊಮೆಟೊ ಚೆನ್ನಾಗಿ ಬೆಂದಿದೆಯಲ್ವಾ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು ಅರ್ಧ ಸ್ಪೂನು, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಖಾರದ ಪುಡಿ, ಮತ್ತು ನಾವು ಪಲ್ಯಕ್ಕೆಲ್ಲ ಮಸಾಲೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಮನೆಗೆ, ಅದೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 2ರಿಂದ 3 ಟೊಮೊಟೊ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಜಾರ್ ತೊಳೆದಿದ್ದು ನೀರು ಇರುತ್ತಲ್ಲ, ಮಿಕ್ಸಿ ಜಾರು, ಆ ನೀರನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಆ ಮಸಾಲಾನ ಕುದಿಸ್ಕೊಂಡು ನೋಡಿ, ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಕುದಿಸಿದ್ಮೇಲೆ ಚೆನ್ನಾಗಿ ಬೆಂದಿದೆ ಮಸಾಲ. ಈಗ ನಾನು ಇದನ್ನು ಒಂದು ಸ್ವಲ್ಪ ತಳ ಹಿಡ್ದಿದೆಯಾ ನೋಡಿ, ಕೈ ಆಡಿಸ್ಕೊತಿದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ನೋಡಿ ಪಡವಲಕಾಯಿ ತೊಗೊಂಡಿದ್ದೀನಿ. ಪಡವಲಕಾಯಿ ಉಪ್ಪು ಮತ್ತು ಅರಿಶಿನ ಹಾಕಿದ್ನಲ್ಲ, ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಪಡವಲಕಾಯಿ ಸ್ಮೆಲ್ ಏನಿರುತ್ತೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೆಗೆ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ನಾನು ಆ ನೀರನ್ನ ಸಪ್ರೇಟಾಗಿ ತೆಗೆದು ಪಡವಲಕಾಯಿ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ, ಆ ಸ್ಮೆಲ್ಲು ಮತ್ತು ಟೇಸ್ಟ್ ಎರಡೂ ಡಿಫ್ರೆಂಟ್ ಆಗಿರುತ್ತೆ. ಪಡವಲಕಾಯಿನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಬಾಯಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಿದ್ದೀನಿ. ಒಂದು 5-6 ನಿಮಿಷ ಕುದಿಸಿದ್ಮೇಲೆ ನೋಡಿ, ಈ ಥರ ತಿರುಗಿಸ್ಕೊಂಡು ನಾನು ಇದಕ್ಕೀಗ ಒಂದು ಅರ್ಧ ಸ್ಪೂನು, ಒಂದು ಸ್ಪೂನ್ ಅಲ್ಲ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಒಂದು 3/4 ಭಾಗ ಬೆಂದಿದೆ ತರಕಾರಿ ಏನಿದೆ, ಒಂದು 3/4 ಭಾಗ ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕ್ಕೊತೀನಿ. ಗರಂ ಮಸಾಲ ಹಾಕ್ಕೊಂಡು ತಿರುಗಿಸ್ಕೊತೀನಿ. ಇದಕ್ಕೆ ನಮ್ಮ ಮನೆಯಲ್ಲಿ ನಾನು ಒಂದು ಟ್ರಿಕ್ಸ್ನ ಉಪಯೋಗಿಸ್ತೀನಿ. ಏನಂದರೆ, ಇದನ್ನ ಮಕ್ಕಳು ಸಹ ಇಷ್ಟಪಟ್ಟು ತಿನ್ನಂಗೆ ನಾನು ಇದಕ್ಕೊಂದು ಪ್ಯಾಕು ಮ್ಯಾಜಿಕ್ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ, ಪಲ್ಯ ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ರೆ ಈ ಥರ ಹಾಕಿ ಕೊಡ್ಬೋದು. ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಮ್ಯಾಜಿಕ್ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬಾಯಿ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿ, ಫುಲ್ ಕುಕ್ ಆಗಿದೆ. ನಮ್ಮ ಪಡವಲಕಾಯಿ ಪಲ್ಯ ರೆಡಿ. ಫ್ರೆಂಡ್ಸ್, ಯೋಚನೆ ಮಾಡ್ತಿದ್ದೀರಾ, ಇದೇನಪ್ಪ ಇವರು ರೆಸಿಪಿ ಎಲ್ಲ ಪೂರ್ತಿ ಆಯಿತು, ಉಪ್ಪೇ ಹಾಕಲಿಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಮನೆ
ಪಲ್ಯದ ಪುಡಿನಲ್ಲಿ ಉಪ್ಪಿರುತ್ತೆ, ಮತ್ತು ಮ್ಯಾಗಿ ಮಸಾಲ ಹಾಕ್ಕೊಂಡಲ್ಲ ಅದರಲ್ಲೂ ಉಪ್ಪಿರುತ್ತೆ. ಪಡವಲಕಾಯಿಗೂ ನಾನು ಮುಂಚೆನೇ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಉಪ್ಪು ಅರಿಶಿನ, ಅದರಲ್ಲೂ ಉಪ್ಪಿರುತ್ತೆ. ಮತ್ತು ಮೇಲೆ ಉಪ್ಪು ಹಾಕ್ಕೊಂಡ್ರೆ ಜಾಸ್ತಿ ಉಪ್ಪಾಗುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ. ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನಮಗೆ ಅಷ್ಟು ಉಪ್ಪು ಸಾಕು ಅನಿಸುತ್ತೆ. ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.